ಹಲೋ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಎಲ್ರದ್ದು ಕಾಫಿ ಸ್ನ್ಯಾಕ್ಸ್ ಎಲ್ಲ ಮುಗೀತು ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಸಂಜೆ 5:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಅಂತ ಅಂದರೆ ನಾನು ಕುಕ್ಕಿಂಗು ಆ ಥರ ಏನೇನೂ ಮಾಡೋದಿಲ್ಲ. ನಾನು ಲಾಸ್ಟ್ ಟೈಮು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನನ್ನ ನೆಕ್ಸ್ಟು ವ್ಲಾಗ್ ಬಂದುಬಿಟ್ಟು ಗಣೇಶನ ಇದನ್ನ ವ್ಲಾಗ್ ಮಾಡ್ತೀನಿ, ಗಣೇಶನ ಮುಖಾಂತರ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಇವತ್ತು ನಾನು ಗಣೇಶನ ವಿಡಿಯೋ ಏನು ಇವಾಗ ಡೈರೆಕ್ಟಾಗಿ ನಾನು ಮಾಡೋದಕ್ಕೆ ಹೋಗ್ತಾಯಿಲ್ಲ. ನಾವು ಗಣೇಶನ ಬಂದುಬಿಟ್ಟು ಶುಕ್ರವಾರ ಕೂರಿಸಿದ್ವಿ. ಶುಕ್ರವಾರದಿಂದ 3 ಡೇಸ್ವರೆಗೂ ಕೂಡ ನಾವು ಇಟ್ಟಿದ್ವಿ. 3 ಡೇಸ್ ನೆನೆಗೆ ಬಂದುಬಿಟ್ಟು ಕಂಪ್ಲೀಟ್ ಆಯಿತು. ಸೊ ನಾವು ಮೊದಲನೇ ಶುಕ್ರವಾರದಿಂದ ಏನು ಗಣೇಶನ ಕೂರಿಸಿ ಬರೀ ಗಣೇಶ ಕೂರಿಸಿ ಪೂಜೆ ಮಾಡಿ ನಾವು ಬಿಟ್ಟಿರಲಿಲ್ಲ. ಸೊ ಗಣೇಶನ ಇದರಲ್ಲಿ ನಾವು ಬಂದುಬಿಟ್ಟು ಗಣೇಶನ ಕೂರಿಸಿ ಮಕ್ಳ ಕೈಲಿ ಆಟ ಆಡಿಸೋದಾಗಿರ್ಬೋದು, ಮಕ್ಕಳು ಅಂತನೇನಿಲ್ಲ, ದೊಡ್ಡವ್ರ ಕೈಲೂ ಕೂಡ ನಾವು ಮಕ್ಕಳ ಕೈಲಿ ದೊಡ್ಡವ್ರ ಕೈಲಿ ಕೆಲವೊಂದು ಗೇಮ್ಸ್ಗಳನ್ನ ಆಡಿಸಿದ್ವಿ ನಾವು. ಲಾಸ್ಟ್ ಟೈಮ್ ಪ್ರತಿ ವರ್ಷವೂ ಕೂಡ ಇದೇ ಥರ ಗೇಮ್, ಯಾಕಂದರೆ ಬೋರ್ ಆಗಬಾರ್ದು, ನಮ್ಮ ಎಂಟರ್ಟೈನ್ಮೆಂಟ್ ಇರಬೇಕಲ್ಲ. ಸೊ ಹಂಗಾಗಿ ನಾವು ರೋಡಲ್ಲಿ ಆಡಿಸ್ತಾ ಇರ್ತೀವಿ. ಎಲ್ಲ ಮಕ್ಕಳು ಮಾತ್ರ ಸೇರಲ್ಲ, ರೋಡಲ್ಲಿರೋವಂಥ ಎಲ್ಲ ಮನೆಯವರು ಕೂಡ ಬಂದು ನೋಡೋದಾಗ್ಬೋದು, ಇಲ್ಲ ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಬಂದುಬಿಟ್ಟು ಕೂಡ ನಾವು ಅದೇ ಥರ ರಂಗೋಲಿ ಸ್ಪರ್ಧೆ, ಮತ್ತು ಲೆಮನ್ ಸ್ಪೂನು, ಮ್ಯೂಸಿಕಲ್ ಚೇರು, ಮತ್ತು ಮಡಕೆ ಹೊಡೆಯೋದು, ಈ ಥರ ಸುಮಾರು ಗೇಮ್ಗಳನ್ನ ಆಡಿಸಿದ್ವಿ. ಲಾಸ್ಟ್ ಟೈಮು ಗೆದ್ದಿರೋ ಅಂಥವ್ರಿಗೆ ಪ್ರೈಸ್ಗಳನ್ನೂ ಕೂಡ ಕೊಟ್ಟಿದ್ವಿ. ರಂಗೋಲಿ ಸ್ಪರ್ಧೆಯಲ್ಲಿ ನಂದಿನಿ ಅಕ್ಕ ಅವರು ವಿನ್ ಆಗಿದ್ದರು, ಅವರಿಗೆ ಸ್ಯಾರಿಯನ್ನು ಪ್ರೈಸ್ ಆಗಿ ಕೊಟ್ಟಿದ್ದರು. ಮತ್ತು ಇನ್ನೊಬ್ಬರು ಅಣ್ಣ ಗಣೇಶನ ಅಂದ್ಬಿಟ್ಟು ಅವ್ರು ಮೊಳಕೆ ಹೊಡೆಯೋದ್ರಲ್ಲಿ ವಿನ್ ಆಗಿ ಅವ್ರಿಗೂ ಕೂಡ ನಾವು ಶರ್ಟನ್ನು ಪ್ರೈಸ್ ಆಗಿ ಕೊಟ್ಟಿದ್ವಿ. ಸೊ ಲಾಸ್ಟ್ ಟೈಮ್ ಏನಾಯಿತು ಅಂದರೆ, ಕೆಲವೊಬ್ಬರು ನಾವು ಬೇರೆ ಯಾರೋ ಆಗೋದ್ರಿಂದ ಏನಾಗುತ್ತೆ ಅಂದರೆ, ಯಾರೋ ಒಬ್ಬರು ಗೆದ್ರಲ್ಲ ಅನ್ನೋ ಅಷ್ಟಿದೆ. ಚಿಕ್ಕ ಮಕ್ಳಿಗೆ ಏನು ಅಂತ ಅಂದರೆ, ಒಬ್ರಿಗೆ ಪ್ರೈಸನ್ನು ಕೊಟ್ಟು ಇನ್ನೊಬ್ರು ಕೊಟ್ಟಿಲ್ಲ ಅಂದರೆ ಲಾಸ್ಟ್ ಟೈಮ್ ಕೂಡ ಅದೇ ಥರ ಆಗೋಯ್ತು. ಸೊ ಹಂಗಾಗಿ ಈ ಸಲ ಅಂದ್ಕೊಂಡ್ವಿ ನಾವು ಯಾವುದೇ ರೀತಿ ಪ್ರೈಸನ್ನು ಕೂಡ ಇಡಬಾರ್ದು. ಯಾಕಂದರೆ ಇವಾಗ ಮಕ್ಕಳಲ್ಲೇ ಕೂಡ ಬರೋದು, ದೊಡ್ಡವ್ರ ವಿಷಯದಲ್ಲೇನಿಲ್ಲ. ಮಕ್ಕಳುಗಳಲ್ಲಿ ಒಬ್ರಿಗೆ ಪ್ರೈಸ್ ಬಂತು, ನನಗೆ ಪ್ರೈಸ್ ಬರಲಿಲ್ಲ ಅಂತ ಅಳ್ತಾ ಇದ್ದಿದ್ದು ನಡೆದಿದೆ. ಸೊ ಹಂಗಾಗಿ ಅದನ್ನು ನೋಡ್ಬಿಟ್ಟು ನಾವು ಗೇಮ್ಗಳನ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಅನೌನ್ಸ್ ಮಾಡಿದ್ವಿ. ನಾವು ಗೇಮ್ ಆಡಿಸ್ತಾ ಇದ್ದೀವಿ, ಬಟ್ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ಆಡಿಸ್ತಾ ಇರೋದು, ಯಾವುದೇ ರೀತಿ ಪ್ರೈಸ್ನ ಕೊಡಲ್ಲ ಅಂತ ಅಂದ್ಬಿಟ್ಟು ನಾವು ಮುಂಚೆನೇ ಹೇಳಿ ನಾವು ಮಾಡಿದ್ದು. ಈ ಸಲ ಯಾವುದೇ ಪ್ರೈಸನ್ನು ಕೂಡ ನಾವು ಕೊಡಲಿಲ್ಲ. ಮತ್ತು ಮೊದಲನೇ ದಿನದಿಂದ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗ್ಬೋದು, ಅದನ್ನು ಸ್ವಲ್ಪ ವಿಡಿಯೋ ಕ್ಲಿಪ್ ಮಾಡಿದ್ವಿ. ಸೊ ಅದು ಪೂಜೆದು, ಮತ್ತು ಫಸ್ಟ್ ಡೇ ಗೇಮ್ಸ್ ಆಡಿರೋದು, ಸೆಕೆಂಡ್ ಡೇ, ಥರ್ಡ್ ಡೇ ವಿಸರ್ಜನೆಯನ್ನು ಮಾಡ್ತಾ ಇರೋ ಅಂಥದ್ದು ಕೆಲವೊಂದು ವಿಡಿಯೋ ಕ್ಲಿಪ್ಗಳನ್ನ ನಾನು ಮಾಡಿದ್ದೀನಿ. ಸೊ ಚೆನ್ನಾಗಿರುತ್ತೆ ವೀಡಿಯೋಸ್ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಇದು ಮಾಡೋದಕ್ಕೆ ಹೋಗಿಲ್ಲ, ಸ್ವಲ್ಪ ಮಾತ್ರ ನಾನು ವೀಡಿಯೋಸ್ಗಳನ್ನ ಇದು ಮಾಡಿದ್ದೀನಿ. ಸೊ ಅದನ್ನು ನೋಡಿ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಮಗೆ ಅನಿಸಿದ್ರೆ ಸಾಕಾಗೋದಿಲ್ಲ ಅಲ್ವಾ, ಸೊ ಎಲ್ರಿಗೂ ಅನ್ನಿಸ್ಬೇಕಾಗುತ್ತೆ ಅದು. ಸೊ ಎಲ್ಲರೂ ಕೂಡ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ಇದೆ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವ್ಲಾಗ್ನ ಮಾಡಿದ್ದೆ. ನೆಕ್ಸ್ಟ್ ವ್ಲಾಗ್ ನಾನು ಸದ್ಯದಲ್ಲೇ ಆದಷ್ಟು ಬೇಗ ಮಾಡ್ತೀನಿ. ಸೊ ನಮ್ಮ ಈ ಗಣೇಶನ ವಿಸರ್ಜನೆ ಆಗ್ಬೋದು, ಎಂಟರ್ಟೈನ್ಮೆಂಟ್ ನಿಮಗೆ ಇಷ್ಟ ಆಗಬಹುದು ಅನ್ನೋ ಇದಕ್ಕೋಸ್ಕರ ನಾನು ಈ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ತಪ್ಪದೇನೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಓಪನ್ ಮಾಡಿದಾಗ ಯಾರೂ ಕೂಡ ನನಗೆ ಸಬ್ಸ್ಕ್ರೈಬ್ ಇರಲಿಲ್ಲ. ಸೊ ನಾನು 1 ಡೇ 2 ಡೇ ನೋಡಿದೆ, ಸಬ್ಸ್ಕ್ರೈಬ್ ಲಿಸ್ಟಲ್ಲಿ ಒಬ್ಬರು ಕೂಡ ಇರಲಿಲ್ಲ. ನಾನು ಅಂದ್ಕೊಂಡೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಇವತ್ತಿಗೆ ನನ್ನ ಸಬ್ಸ್ಕ್ರೈಬರ್ ಬಂದುಬಿಟ್ಟು 23-24 ಮೆಂಬರ್ಸ್ ಇದ್ದಾರೆ. ಸೊ ಖುಷಿ ಪಡೋಣ, ಒಂದೇ ಸಲ ನಾವು 50-100 ಅನ್ನೋದಕ್ಕೆ ಹೋಗಲ್ಲ. ನಾವೇನೇ ಸ್ಟಾರ್ಟ್ ಮಾಡಿದ್ರೂ ಕೂಡ 0ಇಂದನೇ ನಾವು ಮೇಲೆ ಹೋಗ್ತಾ ಬರಬೇಕು. 0 ಇಲ್ಲದೆ ಯಾವುದೂ ಕೂಡ ಇಲ್ಲ. ನಮ್ಮ ಹತ್ರ ಏನೂ ಇಲ್ಲ ಅಂತ ಅಂದಾಗ 0ಇಂದ ಅದನ್ನು ಕೂಡ ಲೆಕ್ಕ 0ಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ನಿಮಗೂ ಕೂಡ ಗೊತ್ತು.
₹1 0 ಸೇರಿಸಿದ್ರೆ ಮಾತ್ರ ಅದು 10 ರೂಪಾಯಿ ಆಗುತ್ತೆ. ಸೊ ಹಂಗಾಗಿ ಯಾರೂ ಇಲ್ಲ ಅಂದಾಗ ಬೇಜಾರಾಯಿತು, ಇಲ್ಲ ಅಂತ ಏನಿಲ್ಲ. ಬಟ್ ಯಾರೂ ಇಲ್ಲ, ಒಬ್ಬರು ಸಬ್ಸ್ಕ್ರೈಬರ್ ಇಲ್ಲ. ಇವತ್ತು ನನ್ನ ಇದರಲ್ಲಿ ಒಂದು 23-24 ಮೆಂಬರ್ಸ್ ಏನೋ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿರೋಂಥವ್ರಿಗೆ ತುಂಬ ಥ್ಯಾಂಕ್ಸ್, ಧನ್ಯವಾದ. ಇನ್ನೂ ನಮ್ಮನ್ನು ಬೆಳೆಸ್ತಾ ಹೋಗಿ ಅಂತ ಇಷ್ಟಪಡ್ತೀನಿ. ಗಣೇಶನ ಕೂರಿಸೋದಕ್ಕೆ ರೆಡಿ ಮಾಡ್ತಾ ಇರೋಂತಹ ಸ್ಟೇಜ್ ಇದು. ಶಾಪ, ಮಾತೃಶಾಪ, ಪಿತೃಶಾಪ, ಗುರುಶಾಪ, ಗೋಶಾಪ, ಸಕಲ ಶಾಪವಿದ ದುರ್ದೋಷ ನಿವಾರಣಾರ್ಥಂ ಇಷ್ಟದೇವತಾ, ಮನದೇವತಾ, ಕುಲದೇವತಾ, ಭಾಗ್ಯದೇವತಾ, ಅಖಿಲಾಂಡ ಕೋಟಿ ವಸ್ತ್ರಧಾರಣೆ ಇಲ್ಲಿ ಹಚ್ಚಿದ್ದಾರೆ ನೋಡು. ಆ ಥರ ಗಣೇಶ ಆನೆಗಚ್ಚು. ಪರಮಾನಂದ ಬೋಧಾಭ್ಯಮೂರ್ತ ಸಾಂಗಪಾಂಗಮನಸ್ಥಾನಂ ಕಲ್ಪಯಾಮಿ ಪ್ರಸೇದಮೇ. ಕುಂಕುಮ ಇಸ್ಕೊಳಪ್ಪ. ಹರಿದ್ರಹ ಕುಂಕುಮಚೂರ್ಣಂ ಸಮರ್ಪಯಾಮಿ. ತ್ರೈಲೋಕ್ಯ ಸಂಪದಾಲೈಕ್ಯ ಸುಮಂಗಲೇಖನಬದ್ಧ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮೋ ನಮಃ. ವಾಘರ್ತಾವಿವ ಸಂವರ್ತೋ ವಾಘರ್ತಾವಿ ಪ್ರತಿವರ್ತ ಜಗತ್ಪಿತರ ವಂದೇ ಪಾರ್ವತಿ ಪರಮೇಶ್ವರೋ. ಅಲ್ಲಿ ಕಾಯಿನಿದೆ ನೋಡಿ, ಕಾಯಿನಿಗಿಡಿ. ಅತ ನಿರ್ವಿಘ್ನಕಾರಕ ವಿಘ್ನೇಶ್ವರ ಸ್ವಾಮ ದೇವತಾಭ್ಯೋ ನಮೋ ನಮಃ. ಇದನ್ನು ಕೊಡ, ಒಳಗಡೆ ಇರೋದು. ಒಂದು ಕಾಯಿ ಹೊಡ್ಕೊಂಬನ್ನಿ ಅಕ್ಕ, ತಗೊಳ್ಳಿ. ಒಂದು ಕಾಯಿ ಹೊಡ್ಕೊಂಬನ್ನಿ ಅಕ್ಕ. ಅಕ್ಕ ಅದಕ್ಕೆ ಪೂಜೆ ಮಾಡಿಸ್ತೀನಿ, ಅದಕ್ಕೆ ಸಪ್ರೇಟ್ ಎತ್ಕೊಳ್ಳಿ. ತಪ್ಪಮೂರಿ ನೈವೇದ್ಯ ಮಾಡಿ. ಓಂ ಬಲಂ ನೈವೇದ್ಯಂ ಜಠರಸೋಪೇತಂ ನಾನಾವಕ್ಷಾತ್ಮನಿಮತಂ ದದಕ್ಷೇರಕೃತೋಪೇತಂ ನೈವೇದ್ಯಂ ಮೃತಕ್ರಿಯತಾಬಲ ನೈವೇದ್ಯಂ ನಿವೇದಯಾಮಿ. ನೈವೇದ್ಯಾನಂತರೇ ಮಧ್ಯೆ ಪಾದೋದಕಪಾನೀಯಂ ಸಮರ್ಪಯಾಮಿ. ಪ್ರಾಣಾಯ ವ್ಯಾನಾಯ ಗಮನಾಯ ಉದನಾಯ ಬ್ರಹ್ಮಣೇ ಸ್ವಾಹ. ಓಂ ವನಸ್ಪತಿರಸೋಪೇತಗಂಧಾಢ್ಯೋತಮೋತ್ತಮಾಗ್ರೇ ಸರ್ವದೇವಾನಾಂ ಧೂಪೋಯಂ ಮೃತಕ್ರಿಯತಾ ದಿವ್ಯಾ ಧೂಪಮಾಗ್ರಾಪಯಾಮಿ. ನಾವು ಗಣೇಶನ ಪೂಜೆಯಲ್ಲಿ ಕಂಕಣವನ್ನು ಕಟ್ಟಿಸ್ಕೊಂಡಿದ್ವಿ. ಆ ಫೋಟೋಸು ಮತ್ತು ಗಣೇಶನ ಕೂರಿಸಿದಾಗ ತೆಗೆದಿರೋ ಅಂಥ ಫೋಟೋಸ್ಗಳನ್ನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಮಚ್ಚ ಹೊಡೆದೆ. ತೆಂಡೂಲ್ಕರ್ ಸೇವಾಗ ಅಕ್ತರ ಸಿಕ್ಸನ್ನು ಹೊಡೆದಂಗೆ ಸಿಕ್ಕದಲ್ಲಿ ಲೈನ್ ಹೊಡೆದೆ. ನಿನ್ ಹುಡುಗಿ ಹೇಳುದು ಬ್ಲೇಡ್ ಸಾಕ. Ready, go! ಈ ಸಲ ಮಡಿಕೆಯನ್ನು ತಂದಿರಲಿಲ್ಲ. ಸೊ ಏಕೆ ಅಂತಂದರೆ ಮಡಿಕೆ ಮೊದಲನೇ ಸಲ ಹೋದವ್ರು ಏನಾದರೂ ಹೊಡೆದ್ಬಿಟ್ರೆ ನೆಕ್ಸ್ಟ್ ಆಡೋರಿಗೆ ಮಡಿಕೆ ಇರಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ಪ್ಲ್ಯಾನ್ ಮಾಡಿ ಬಲೂನನ್ನು ತರಿಸಿದ್ವಿ. ಬಲೂನಲ್ಲಿ ನೀರನ್ನು ತುಂಬಿ ಹಾಕಿ ಆಟ ಆಡಿದ್ವಿ. ಮೊದಲು ಯಾರು ಕೂಡ ಹೋಗಿರಲಿಲ್ಲ, ನಾನು ಹೋಗಲ್ಲ ಅಂದ್ಬಿಟ್ಟು. ಸೊ ನೀರೊಳಗಡೆ ಕುಂಕುಮನ ಮಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ನಾನು ಹೋಗಲ್ಲ ಅಂತ ಹುಡುಗರು ಯಾರೋ ಬಂದಿರು. ಸೊ ಅದು ಮೊದಲು ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ಸೊ ಮೊದಲು ಹೋಗಿದ್ದು ನಾನೇ. ಬಟ್ ಹೋದ್ರೂ ಕೂಡ ನನ್ನ ಕೈಲಿ ಹೊಡೆಯೋದಕ್ಕೆ ಆಗಲೇ ಇಲ್ಲ. ತುಂಬ ಟ್ರೈ ಮಾಡಿದ್ರು ಕೂಡ ಸೊ ಆಗಲಿಲ್ಲ. ಸೊ ನನ್ನ ಹೊಡಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ಬ್ಯಾಕ್ ಬಂದೆ.
ನಾನು ಆಡಿದ್ಮೇಲೆ ತುಂಬ ಜನನೇ ಆಡಿದ್ರು, ನನ್ನ ತಮ್ಮ, ನನ್ನ ತಂಗಿ ಮತ್ತು ಕಾವ್ಯ, ಗಿರಿ ಅವರೆಲ್ಲರೂ ಕೂಡ ಆಡಿದ್ರು. ಗಿರಿ ಮತ್ತು ಕಾವ್ಯ ಹೊಡೆದ್ರು, ನನ್ನ ತಂಗಿನೂ ಕೂಡ ಹೊಡೆದ್ಲು, ನನ್ನ ತಮ್ಮನೂ ಹೊಡೆದ್ರು. ನಾನು ಮತ್ತು ಇನ್ನೊಬ್ಬ ಚಿಕ್ಕ ಹುಡುಗ ಜೀವನ್ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಬ್ಬ ಚಿಕ್ಕ ಹುಡುಗ ಆಡ್ದ. ನಾವು 3 ಜನ ಮಾತ್ರ ಹೊಡಿಲಿಲ್ಲ, ಮಿಕ್ಕವ್ರು ಎಲ್ಲರೂ ಕೂಡ ಬಲೂನನ್ನು ಹೊಡೆದ್ರು. ಆಕಾಶ್ ಅವರಿಗೆ ಗಂಟೆಗಟ್ಟುವಂತಹ ಧನ್ಯವಾದಗಳು. ಆಡಬೇಕು ಬೆಳೆದಬೇಕು. ಇಷ್ಟು ರಕ್ಷಣೆ ನೋಡಾಕ್ತಾರೆ ರಿಕ್ಷಾ
ನಾನು ಅಡ್ಗೆ ಮಾಡೋದನ್ನ ವಿಡಿಯೋ ಮಾಡಕ್ಕೆ ಅಂತ ಹೋದ್ರೆ ನಮ್ಮ ವಿಜಯಮ್ಮ ಆಂಟಿ ತೆಂಗಿನಕಾಯಿ ತುರಿ ಅಂತ ಕರ್ಕೊಂಡ್ ಬಂದಿದ್ದಾರೆ. ಈಗ ಹಚ್ತಾ ಇದಾರೆ ಅಲ್ಲಿ. ನಾವು ಗಣೇಶನ ಕೂರಿಸ್ಬೇಕಾದ್ರೆ ಬರೀ ಹುಡುಗರೇ ಕೂರಿಸ್ಬೇಕು ಅಂತ ಏನಿಲ್ಲ, ದೊಡ್ಡವರೇ ಕೂರಿಸ್ಬೇಕು ಅಂತ ಏನಿಲ್ಲ. ನಾವು ನಮ್ಮ ಗಣೇಶನ ಕೂರಿಸ್ಬೇಕಾದ್ರೆ, ನಾವು ರೋಡಲ್ಲಿ ಕೂರಿಸ್ಬೇಕಾದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಅಂಥವ್ರು ಮತ್ತು ಆಂಟಿದಿರೋ ಹುಡುಗರು ಎಲ್ಲರೂ ಸೇರಿಸಿ ನಾವು ಕೂರಿಸ್ಕೊತೀವಿ. ನಾವು ಅಡುಗೆ ಮಾಡೋದಕ್ಕೆ ಹೊರಗಡೆಯಿಂದ ಯಾವುದೇ ರೀತಿಯ ಭಟ್ರನ್ನಾಗಲಿ ಕ್ಯಾಟ್ರಿಂಗ್ ಅವ್ರನ್ನ ಯಾರನ್ನು ಕೂಡ ನಾವು ಇದು ಮಾಡಲ್ಲ. ನಮ್ಮ ರೋಡಲ್ಲಿರೋವಂಥ ಲೇಡೀಸ್ಗಳೇ ಪ್ರತಿ ವರ್ಷವೂ ಕೂಡ ಅನ್ನದಾನದನ್ನು ಇದು ಮಾಡ್ತೀವಲ್ವ, ಸೊ ಅದನ್ನು ಅಡುಗೆನ ಮಾಡೋದು ಏನೇ ಅಡುಗೆ ಇದ್ರೂ ಕೂಡ ಲೇಡೀಸ್ಗಳೇ ಮಾಡ್ತಾರೆ. ಇದು ಈಗಿಂದ ಅಲ್ಲ. ನಾವು ಕೂರಿಸಿ ಈ ವರ್ಷಕ್ಕೆ 3ನೇ ವರ್ಷ. 3 ವರ್ಷದಲ್ಲೂ ಕೂಡ ಯಾರನ್ನು ಕೂಡ ನಾವು ಕೇಟ್ರಿಂಗ್ ಅವರಾಗಲಿ ಅಥವಾ ಹೊರಗಡೆಯಿಂದ ಭಟ್ರನ್ನಾಗಲಿ ಕರೆಸಿಲ್ಲ. ರೋಡಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಏನು ಅಂತಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ. ಇನ್ನೊಂದೇನು ಅಂದರೆ ನಮ್ಮ ಗಣೇಶ ಅಂದರೆ ಅದು ನಮ್ಮ ಕನ್ನಡದವ್ರಿಗೆ ಮಾತ್ರ ಸೇರಬೇಕು, ಅವ್ರು ಮಾತ್ರ ಬರಬೇಕು, ಅವ್ರು ಮಾತ್ರ ಮಾಡಬೇಕು ಅಂತ ಏನಿಲ್ಲ. ಜಾತಿ ಮತ ಅನ್ನೋದು ಅದನ್ನು ನಾವುಗಳು ರೂಢಿ ಮಾಡ್ಕೊಂಡಿರೋದಷ್ಟೇ. ಅದನ್ನು ಇನ್ನೂ ಕೆಲವೊಬ್ಬರು ರೂಢಿ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದಾರೆ, ಅದ್ರ ತಕ್ಕನಂಗೆ ನಡೀತಾ ಇದ್ದಾರೆ. ನಮ್ಮಲ್ಲಿ ಮಾತ್ರ ಆ ಥರ ಯಾವುದೂ ಇಲ್ಲ. ನಮ್ಮ ಗಣೇಶನ ಅನ್ನದಾನ ಸಂತರ್ಪಣೆಯಲ್ಲಿ ಅಡುಗೆ ಮಾಡೋ ಅಂಥವ್ರು ನೌಷಧ ಆಂಟಿ ಅಂತ ಅಂದ್ಬಿಟ್ಟು ಅವರು ಮುಸ್ಲಿಮ್ಸವರು. ಸೊ ಅವ್ರು ಯಾವುದೇ ರೀತಿಯ ಭೇದ ಭಾವ ಏನೂ ಇಲ್ಲದೇನೂ ಕೂಡ ಪ್ರತಿ ವರ್ಷ ಬಂದು ಗಣೇಶನ ಪೂಜೆಯಲ್ಲಿ ಬಂದು ನಿಂತ್ಕೊಂಡು ಪ್ರಸಾದನೂ ಕೂಡ ತಗೊತಾರೆ. ಮತ್ತು ಅವರೇ ಅಡುಗೆ ಮಾಡೋದ್ರಿಂದ ಹಿಡಿದು ಅನ್ನದಾನ ಮಾಡಬೇಕಾದ್ರೆ, ಅನ್ನದಾನ ವಿತರಣೆ ಮಾಡಬೇಕಾದ್ರೂ ಕೂಡ ಅವರೇ ಮುಂದೆ ನಿಂತು ಇದು ಮಾಡ್ತಾರೆ. ಈ ವರ್ಷ ಮಾತ್ರ ಅವರು ಅಡುಗೆ ಎಲ್ಲ ಮಾಡಿದ್ರು, ಬಟ್ ವಿಸರ್ಜನೆ ಮಾಡೋ ಟೈಮಲ್ಲಿ ನನಗೆ ಯಾಕೋ ಟಯರ್ಡ್ನೆಸ್ ಇದೆ, ಸೊ ನಾನು ಬರಲ್ಲ ಅಂತ ಅಂದ್ಬಿಟ್ಟು ಬರಲಿಲ್ಲ. ಬಟ್ ಅವ್ರ ಮಗ ಮಾತ್ರ ಬಂದಿದ್ದರು. ಸೊ ಏನು ಅಂತಂದರೆ ಯಾರೂ ಕೂಡ ಜಾತಿ ಮತ ಅನ್ನೋದನ್ನು ನೋಡೋದಕ್ಕೆ ಹೋಗ್ಬೇಡಿ, ಎಲ್ಲರೂ ಕೂಡ ಮನುಷ್ಯರೇ ಅಂತ ಹೇಳ್ತೀನಿ. ನಾವು ಡಿವೈಡ್ ಮಾಡ್ಕೊತ ಹೋದರೆ ಯಾವುದೂ ಚೆನ್ನಾಗಿರಲ್ಲ. ನಮ್ಮಗಳಲ್ಲಿ ಅಡ್ಜಸ್ಟ್ಮೆಂಟ್ ಇತ್ತು ಅಂದರೆ ಮಾತ್ರ ಎಲ್ಲವೂ ಕೂಡ ಕರೆಕ್ಟಾಗಿರುತ್ತೆ. ಜಾತಿ ಮತ ಅನ್ನೋದು ನಾವು ರೂಢಿ ಮಾಡ್ಕೊಂಡಿರೋ. ಸೊ ಎಲ್ಲರೂ ಏನು ಅಂತಂದರೆ ಆ ಜಾತಿ ಅನ್ನೋದನ್ನು ದಯವಿಟ್ಟು ಬಿಟ್ಬಿಡಿ ಅಂತ ಕೇಳ್ತೀನಿ. ಎಲ್ಲರೂ ನಮ್ಮವರೇ ತಮ್ಮವರೇ ಅಂತ ಇದ್ದರೆ ಯಾವ ಡಿಫ್ರೆನ್ಸು ಕೂಡ ನಮ್ಗಳಲ್ಲಿ ಬರೋದಿಲ್ಲ ಅಂತ ಹೇಳ್ತೀನಿ. ಫ್ರೆಂಡ್ಸ್ ಕುಕಿಂಗ್ ಮಾಡ್ತಾ ಇದ್ದಾರೆ. ಉರಿ ಕಮ್ಮಿ ಮಾಡ್ಕೋಬೇಕಿತ್ತು. ಉರಿ ಕಮ್ಮಿ ಮಾಡ್ಕೊಳ್ಳಿ ಆಂಟಿ. ಇವ್ರನ್ನ ಆ ಕಡೆಗೆ ಹೋಗಿಸ್ಬಿಟ್ಟು ಆ ಕಡೆಗೆ ಹೋಗ್ಬಿಡು. ಫಸ್ಟೇ ಬಂದು ನಿಂತ್ಕೋಬೇಕು ತಾನೆ. ಅಜ್ಜ ಇಲ್ಲ. ಗ್ಯಾಸ್ ಆಫ್ ಮಾಡ್ಬಿಟ್ಟು ಆನ್ ಮಾಡ್ರಿ, ಬುಗ್ಗ ಅಂತ ಅಂದ್ಬಿಡುತ್ತೆ. ಮಂಜು ಆಂಟಿ ಇಷ್ಟೊತ್ತವರೆಗೂ ಸುಮ್ಮನೆ ಆಂಟಿ ಪಾತ್ರೆ ಮುಟ್ಟಿ ನೋಡ್ತಾವ್ರೆ, ರವೆ ಮುಟ್ಟಿ ನೋಡ್ತಾವ್ರೆ. ಮ್ಯಾಜಿಕ್ ಮಾಡ್ತಾರೆ. ಇವರೇ ಅಧ್ಯಕ್ಷರು, ನೋಡ್ಕೋಬಿಡಿ. ನಮಸ್ತೆ ಆಂಟಿ. ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಭಟ್ರುಗಳೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ರೋಡಲ್ಲಿರೋ ಆಂಟಿ ಇದೆಲ್ಲ ಒಂಥರ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋದಕ್ಕೆ ಇದಕ್ಕೆ ವೆಯ್ಟ್ ಲಕ್ಷ್ಮಿ ಆಂಟಿ ಏನೇ ಫಂಕ್ಷನ್ ಮಾಡಿದ್ರು ಕೂಡ ಎಲ್ಲ ಒಗ್ಗಟ್ಟಾಗಿ ನಿಂತ್ಕೋತಾರೆ. 2 ಜನ, ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಸೊ ಬಂದಿಲ್ಲ ಅವ್ರು ಯಾರು. ಇದು ಕೇಸರಿ ಬಾತ್ಕಾ. ದ್ರಾಕ್ಷಿ ಗೋಡಂಬಿನ ಉರಿತಾ ಇದ್ದಾರೆ ಕೇಸರಿ ಬಾತಿಗೆ. ನೋಡ್ತೀನಿ ಅಲ್ಲಾದ್ರೆ ಫುಲ್ ಫೇಮಸ್ ಆಗ್ತಿಲ್ಲ. ಲವಂಗ ನೋಡು. ಹಾಂ, ಅಲ್ಲ ಒಳ್ಳೆ ಅದು ಎಣ್ಣೆಲಿ ಹುರಿದ್ಮೇಲೆ ಸ್ವಲ್ಪ ಊದ್ಕೊಂಡಿರೋ ಥರ ಕಾಣಿಸುತ್ತೆ. ಅದು ಎಣ್ಣೆಲಿ ಕರೆದ್ಮೇಲೆ
ಏಲಕ್ಕಿ ಜಾರಕ್ಕೆ ಸಿಕ್ಕಲ್ಲ ಅಂತ. ಏಲಕ್ಕಿ ಸ್ಮೆಲ್ ಗಮ್ ಅಂತ ಇದೆ. ಹೌದಾ? ಅಂದ್ರೆ ಟೇಸ್ಟ್ ನೋಡಬಾರ್ದು ಅಂತಾರೆ. ಹಾಂ, ಹೋಸಲಿ ಏರೋಳ್ಳಿಗೆ ಅಂತ ಹೋಗ್ಬಿಟ್ಟು ಅಲ್ಲಿ ನೀರಿಲ್ಲ ಅಂದ್ಬಿಟ್ಟು ಕಿತ್ತಳ್ಳಿಗೆ ಹೋಗಿದ್ವಿ. ಹಾಂ, ಈ ವರ್ಷ ಲಾಸ್ಟ್ ಅಂತಿದ್ದಾರಲ್ಲ, ಸೊ ಅದಕ್ಕೆ ಎಲ್ಲರೂ ಆಡ್ಬಿಡಿ, ಮೆಮೊರಿಯಬಲ್ ಆಗಿರ್ಬೇಕು. ಹಾಂ ಅಂತ ಇದಾರೆ, ಗೊತ್ತಿಲ್ಲ. ನೌಷಧ ಆಂಟಿನಾ? ಭಟ್ರು ಅವರು, ನಮ್ಮ ಏರಿಯಾ ಭಟ್ರು ಅವರು, ನೌಷಧ ಆಂಟಿ. ನಮ್ಮ ಏರಿಯಾ ಅಲ್ಲ, ನಮ್ಮ ರೋಡ್ ಭಟ್ರು ಅವರು. ನಮ್ಮ ರೋಡಲ್ಲಿ ಮೈನ್ ಆಗಿ ಇವರೇ ಇರ್ತಾರೆ. ಒಂದೇ ಕೈಲಿ ನಾನು ಅಡುಗೆ ಮಾಡಬೇಕಾದ್ರೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರು, ಸೊ ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಿದೆ. ಅಲ್ಲಿ ತೆಗೆದಂತಹ ಫೋಟೋಸ್ಗಳನ್ನ ನಾನು ಕ್ಯಾಪ್ಚರ್ ಮಾಡಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆ ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದ್ದೆ ಅಂದ್ಬಿಟ್ಟು ಅವಳದೊಂದು ಪಿಕ್ನ ಕೂಡ ಆ್ಯಡ್ ಮಾಡಿದ್ದೀನಿ. ನೋಡಿ, ಕುಕ್ಕಿಂಗ್ ಮಾಡಬೇಕಾದ್ರೆ ಇಷ್ಟು ಜನ ಕೂಡ ಹೆಲ್ಪ್ ಮಾಡಿದ್ದಾರೆ, ಮತ್ತು ಇನ್ನೂ ಸ್ವಲ್ಪ ಜನ ಹೆಲ್ಪ್ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದರು. ಸೊ ನಾನು ಫೋಟೋನ ಕ್ಲಿಕ್ ಮಾಡಬೇಕಾದ್ರೆ ಅವರು ಇರಲಿಲ್ಲ, ಮನೆಗೆ ಹೋಗಿದ್ದರು. ಸೊ ಹಂಗಾಗಿ ಇರೋರ್ದನ್ನು ಅಷ್ಟೇ ನಾನು ವಿಡಿಯೋ ಮಾಡಿ ಹಾಕಿರೋದು. ಹೋಗಿ ಸ್ವಲ್ಪ ಹೋಗಿ ನೀಟಾಗಿ ಬಿಸಿ ಐತೆ. ಸೂಕ್ಷ್ಮ ದೇವರಗಳಿಂದ ಅನ್ನದಾನ ಆರಂಭವಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಸೂಕ್ಷ್ಮ ದೇವರ ಬಲದಿಂದ ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಸಾದವನ್ನು ಅನ್ನದಾನಕ್ಕೆ ಹೆಲ್ಪ್ ಮಾಡಿದ ನಮ್ಮ ಲೇಡೀಸ್ ಗ್ರೂಪ್ಗಳಿಗೆ ಧನ್ಯವಾದಗಳು. ಅವರು ಬಂದಿಲ್ಲ, ಎಲ್ಲಿದ್ದಾರೆ? ಕೇಳಿಸ್ತಿದ್ದಾರೆ ಅವಳೇ ಬಾ, ನಿಮ್ಮ ಮನೆ ಕೇಳಿಸುತ್ತೆ ಅನ್ಸುತ್ತೆ. ಸಿಗರೇಟ್ ಮಾಡ್ತಾರಂತೆ.
ಇವನು ಗೌತು ಅಂತ ಅಂದ್ಬಿಟ್ಟು ಇವನು ಮುಂಚೆನೇ ಹೇಳಿದ ಅಕ್ಕ ನಾನು ಎಕ್ಸಸೈಸ್ ಥರ ಡ್ಯಾನ್ಸ್ ಮಾಡ್ತೀನಿ ಅಕ್ಕ ಅಂತ ಅಂದ್ಬಿಟ್ಟು, ಬಟ್ ನಾವು ಯಾರೂ ನಂಬಿರಲಿಲ್ಲ. ಬಟ್ ಅವನು ಅದೇ ಥರನೇ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಅಲ್ಲಿರೋರು ಎಲ್ಲರೂ ಕೇಳ್ತೀವಿ ಇವನು ಏನು ಎಕ್ಸಸೈಸ್ ಮಾಡ್ತಾ ಇದ್ದಾನಲ್ಲ, ಇವನು ಯಾವ ಡ್ಯಾನ್ಸ್ ಆಡ್ತಾ ಇದ್ದಾನೆ ಇವನು ಅಂತ. ನಾವು ಅದಕ್ಕೆ ಹೇಳ್ತಾ ಇದ್ವಿ, ಇಲ್ಲ ಅಕ್ಕ ಅವ್ನು ಮುಂಚೆನೇ ಹೇಳ್ತಾ ಇದ್ದ, ಆದರೆ ಬಟ್ ತಮಾಷೆಗೆ ಹೇಳ್ತಾನೆ ಅಂತ ನಾವು ಇದು ಮಾಡಿದ್ವಿ. ಅವ್ನು ನೋಡಿದ್ರೆ ರಿಯಲಾಗಿ ಅವನು ಅದೇ ಥರನೇ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಶ್ರೀ ವಿಷ್ಣು ಗೆಳೆಯರ ಬಳಗದ ವತಿಯಿಂದ ಅಲ್ಲಿದ್ದಂತಹ 10-12 ಜನ ಹುಡುಗರು ನೈಟ್ ಹೊತ್ತು ಮನೆಗೂ ಕೂಡ ಹೋಗ್ದೇನೆ ಅಲ್ಲೇ ನೈಟ್ ಹೊತ್ತು ಗಣೇಶನ ಹತ್ರ ಪೆಂಡಾಲ್ ಇದರಲ್ಲೇ ಮಲ್ಕೊತಾ ಇದ್ರು. ಮತ್ತು ಇನ್ನೊಂದೇನು ಅಂದರೆ ಯಾವುದೇ ತೊಂದರೆ ಆಗಲಿಲ್ಲ. ಬಟ್ ಮಧ್ಯಾಹ್ನ ಅನ್ನದಾನ ಆದಮೇಲೆ 1 ಅವರ್ ಮಳೆ ಬಂದಿದ್ದರಿಂದ ಸ್ವಲ್ಪ ಪೆಂಡಾಲು ಅದೆಲ್ಲ ನೆನೀತು ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯೂ ತೊಂದರೆ ಆಗದೇ ಎಲ್ಲ ಕೆಲಸಗಳು ಕೂಡ ಸುಸೂತ್ರವಾಗಿ ಆಗಿದ್ದರಿಂದ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು. ಮತ್ತು ನನ್ನ ತಮ್ಮ ಸ್ಟೇಜ್ ಹಿಂದೆ ಅಲ್ಲಿ ಡ್ಯಾನ್ಸ್ ಆಡ್ತಿದ್ದಾನೆ, ಹೋಗು ಅಂತಂದ್ರೂ ಕೂಡ ಹೋಗಲಿಲ್ಲ. ಅವ್ನು ಹಿಂದೆನೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾನೆ, ನೀವು ನೋಡ್ಬೋದು ಆ ಒಂದು ವಿಡಿಯೋದಲ್ಲಿ. ಮತ್ತು ನಾನು ಕೂಡ ಅಷ್ಟೇ ಎಲ್ಲೂ ಕೂಡ ಹೋಗಲಿಲ್ಲ. ಯಾಕೆ ಮಗ ನೀನು ಹೋಗಲ್ಲ ಮಗ? ನಾವು ಹೋಯ್ತೀವಿ. ಓ ಮಾವ ಕರ್ಕೊಂಡು ಬಂದ್ಬಿಟ್ಟಪ್ಪ.
ಹಾಕತ್ತ ನೋಡು. ಗಣೇಶ 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 ನಾವು ಗಣೇಶನ್ನ ಕಿತ್ನಳ್ಳಿ ಕೆರೆ ಹತ್ರ ತೊಗೊಂಡೋಗಿದ್ವಿ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಕಿತ್ನಳ್ಳಿ ಹತ್ರ. ಅಲ್ಲಿ ಬಂದ್ಬಿಟ್ಟು ನೈಟು ಹೋದಾಗ ಅಲ್ಲೇ 11 ಗಂಟೆ ಏನೋ ಆಗಿತ್ತು, 11 ಗಂಟೆ ಮೇಲೆ ಆಗಿತ್ತು. ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಗಣೇಶನ ತುಂಬ ಜನ ಅಲ್ಲೇ ಬಿಡ್ತಾಯಿದ್ರು. ಹೋದ್ವಿ, ಗಾಡಿ ನಿಲ್ಸಿದ್ವಿ, ಗಾಡಿ ಹೋಗೋಕ್ಕೂ ಕೂಡ ಜಾಗ ಇರಲಿಲ್ಲ. ನೋಡ್ತಾ ಇರ್ಬೋದು ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಗಣೇಶನ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದರು. ಅಲ್ಲಿ ಗಾಡಿಗಳು ಮುಂದೆ ಹೋಗೋಕ್ಕಾಗ್ದೇ ನಾವೇನು ಮಾಡಿದ್ವಿ, ಟೈಮ್ ಬೇರೆ ತುಂಬ ಆಗಿದೆ ಅಂತ ಅಂದ್ಬಿಟ್ಟು ಸೊ ಏನು ಮಾಡಿದ್ವಿ ಅಂದರೆ ನಾವು ಲೇಟ್ ಆಗುತ್ತಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾವು ಗಾಡೀಲಿ ಗಣೇಶನ ತೊಗೊಂಡೋಗ್ಲಿಲ್ಲ. ಅಲ್ಲಿದ್ದಂಥ ಹುಡುಗರು ಏನಿದ್ದಾರೋ ಸೊ ಅವರೆಲ್ಲರೂ ಏನು ಮಾಡೋದು, ಗಣೇಶನ ಇಲ್ಲಿಂದ ಕೆರೆ ಇನ್ನೂ ಸ್ವಲ್ಪ ದೂರನೇ ಇತ್ತು. ಸೊ ಅವ್ರು ಏನು ಮಾಡಿದ್ರು, ಎಲ್ಲ ಲೇಟ್ ಆಗುತ್ತಲ್ಲ, ಲೇಡೀಸು ಮಕ್ಕಳೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು ಪಾಪ ಎಲ್ಲರೂ ಸೇರಿಕೊಂಡು ಕೆರೆವರೆಗೂ ಎತ್ಕೊಂಡೇ ಹೋಗಿದ್ದಾರೆ ತಗೊಂಡು. ಸೊ ನೋಡ್ತಾರೆ, ಅಲ್ಲೋಗಿ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಪೂಜೆ ಮಾಡ್ಬಿಟ್ಟು ಎಲ್ಲ ಹುಡುಗರು ಗಣೇಶನ್ನ ಬಿಟ್ಬಿಟ್ಟು ಆರಾಮಾಗಿ ಬಂದ್ವಿ. ಈ ಸಲ ಗಣೇಶನ್ನ ಇದು ಮಾಡಬೇಕಾದ್ರೆ ಕೂಗ್ರೋ ರೋಡಲ್ಲಿ ಕೂಗ್ರೋ ಅಂತ ಎಷ್ಟು ಹೇಳಿದ್ರು ಕೂಡ ಹುಡುಗರು ಗಣೇಶನಿಗೆ ಜೈಕಾರ ಹಾಕೋದಕ್ಕಿಂತ ಬರೀ ಅವರವರ ಲವರ್ಸ್ಗಳನ್ನ ಹೆಸ್ರು ಹೇಳ್ಕೊಂಡೆ ಫುಲ್ಲು ಜೋಶಲ್ಲಿ ಹೋಗಿದ್ದಿತ್ತು. ಅದೇ ಅಂತ ಇದ್ವಿ. ಲಾಸ್ಟ್ ಇಯರಲ್ಲಿ ಬಂದ್ಬಿಟ್ಟು ಸೂರ್ಯ ಅಂತ ಅಂದ್ಬಿಟ್ಟು ಬಂದಿದ್ದ ಚಿಕ್ಕ ಹುಡುಗ. ಅವನು ಕೂಗಿ ಬರೀ ನಮ್ಮ ಗಂಟ್ಲೇ ಹೊರ್ಟೋಗಿತ್ತು. ನೆಕ್ಸ್ಟ್ ಡೇಗೆ ನಮ್ಮ ವಾಯ್ಸೇ ಬರ್ತಾ ಇರಲಿಲ್ಲ. ಆ ರೇಂಜಿಗೆ ಸುಮ್ಮನೆ ಇರ್ತಿಲ್ಲ, ಕೂಗಿ ನಾವು ಅವನ ಜೊತೆ ಕೂಗಿ ವಾಯ್ಸ್ ಹೊರ್ಟೋಗಿತ್ತು. ಸೊ ಈ ಸಲ ಕೂಗ್ರೋ, ಗಣಪತಿಗೆ ಜೈಕಾರ ಹಾಕ್ರೋ ಅಂತ ಹೇಳಿದ್ರು ಕೂಡ ಯಾರು ಗಣಪತಿಗೆ ಜೈಕಾರ ಎಲ್ಲಿ ಗಣೇಶ ಇನ್ನೊಬ್ಬ ಪೈಪೋಟಿ ಮೇಲೆ ಇನ್ನೊಂದು ಗಣೇಶ ಬರ್ತಾಯಿತ್ತು, ಅಲ್ಲಿ ಮಾತ್ರ ವಾಯ್ಸ್ ರೇಸ್ ಮಾಡ್ತಾಯಿದ್ರು. ಮಿಕ್ಕಿದಂಗೆ ಸುಮ್ಮನೆ ಸೈಲೆಂಟಾಗಿ ಹೋಗ್ತಾಯಿದ್ರು. ಸೊ ಎಲ್ಲರೂ ಕೂಡ ಅಷ್ಟೇನೆ ಫುಲ್ಲು ಜೋಶಾಗಿ. ಮತ್ತು ಇನ್ನೊಂದೇನು ಅಂದರೆ ಗಣೇಶಂಗೆ ಹಾಕಿದಂಥ ಅಲ್ಲಿ ಕರ್ಜಿಕಾಯಿ ಹಾರ ಏನಿತ್ತೋ ಇಲ್ಲಿ ಎತ್ತೋವರೆಗೂ ಚೆನ್ನಾಗೇ ಇತ್ತು ಗಣೇಶನ ಹೊಟ್ಟೆ ಮೇಲೆ. ಅದು ಅಲ್ಲಿ ಕೆರೆ ಹತ್ರ ತೊಗೊಂಡೋಗಿದ ತಕ್ಷಣ ಏನಾಯಿತು ಅಂದರೆ, ಕೆರೆ ಹತ್ರನೂ ಹೋಗೋ ಅಷ್ಟರಲ್ಲೆಲ್ಲ ಕಿತ್ಕೊಂಡು ಅಲ್ಲೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗಣೇಶಂದು ವಿಡಿಯೋ ನಾವು ಎಷ್ಟೆಲ್ಲ ಗೇಮ್ಸು, ಆಟಗಳು ಮತ್ತು ಡ್ಯಾನ್ಸು ಎಲ್ಲನೂ ನೋಡಿದ್ದೀರಾ ನೀವು. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಐಶ್ವರ್ಯ ಕ್ರಿಯೇಟಿವಿಟಿ ಅನ್ನೋ ಚಾನಲ್ ಏನಿದೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಾಯ್ಸ್ ನಿಮಗೆ ಸ್ವಲ್ಪ ಕ್ಲಿಯರೆನ್ಸಾಗಿ ಬರ್ತಾಯಿಲ್ಲ ಅನ್ಕೋತೀನಿ ನಾನು.
ಯಾಕಂದರೆ ಕೋಲ್ಡ್ ಆಗಿಬಿಟ್ಟು ವಾಯ್ಸು ಅಷ್ಟಾಗಿ ಕ್ಲಿಯರೆನ್ಸ್ ಇಲ್ಲ. ಸೊ ಆದರೂ ಪರವಾಗಿಲ್ಲ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ರಿಗೂ ಕೂಡ ಬಾಯ್.